ಮೀನ್ ಪೀಪಲ್ ಆಲ್ವೇಸ್ ಸೇ ಕೇಳಿ ಮಾತಾಡೋದು ಬೇರೆ, ಅನುಭವಿಸಿ. ಅದೇನೆ ದಟ್ಸ್ ದ ಥಿಂಗ್. ಫಸ್ಟ್ ಐ ವಾಸ್ ಈಗಲೂ ಅನ್ಸುತ್ತೆ, ಒಂದು ಅನುಭವಕ್ಕೆ ಬರದೇ ಇರೋ ಒಂದು ವಿಚಾರ ಹೆಂಗೊಬ್ಬ ಮಾತಾಡ್ಬೋದು, ಹೆಂಗೆ, ಹೌ ಕ್ಯಾನ್ ಪೀಪಲ್ ಟಾಕ್ ಅಬೌಟ್ ದಟ್? ದೇ ಆರ್ ಮೇಕಿಂಗ್ ಫೂಲ್ ಆಫ್ ದೆಮ್ಸೆಲ್ಫ್. ಫಸ್ಟು ಹೌದೇ, ದ ವರ್ಲ್ಡ್ಗೇನು ಸ್ಮಾರ್ಟ್ ಆಗಿರೋರು ಇದ್ರೆ ಅದನ್ನ ತೊಗೊಂಡು ಅವ್ರು ಅಪ್ಲೈ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಇವ್ರು ಅಪ್ಲೈ ಮಾಡ್ಕೊಳ್ಳೆ ಸಪ್ಲೈನೇ ಅಂತ ಬರೀ ಮಾತು ಆದರೆ ಅದು ಅಂತ. ಸೊ ಸಿನ್ಸ್ ಅನುಭವಕ್ಕೆ ಬಂದಿರೋದಂದರೆ ವಿಲ್ ನಾಟ್ ಬಿಲೀವ್, ಪ್ರತಿಯೊಬ್ಬರು ಗೆಸ್ಟಿಗೂ ವಿ ಡೂ ಲಾಟ್ ಆಫ್ ರಿಸರ್ಚ್ ಆ್ಯಂಡ್ ಸಮ್ ಥಿಂಗ್ಸ್ ವಿಲ್ ಓನ್ಲಿ ಬಿ ಫಾರ್ ಸಮ್ ಗೆಸ್ಟ್ಸ್. ನಿಮ್ಮ ಇದಕ್ಕೆ ಅಂತ ಬಂದಾಗ ಆನೆಸ್ಟ್ಲಿ ನೋಡಿ ಇಲ್ಲಿ ಏನಿದೆ, ಇಲ್ಲಿ ನನಗೆ ನಿಮ್ಮ ಬಗ್ಗೆ ಏನೂ ಗೊತ್ತಿಲ್ಲ ಪರ್ಸ್ನಲ್, ಇದು ಯಾವುದು ಗೂಗಲ್ ಇಲ್ಲ, ಏನೂ ಇಲ್ಲ. ದೇರ್ ಇಸ್ ಅ ಹೋಲ್ ಶೀಟ್ ವಿಚ್ ಟಾಕ್ಸ್ ಅಬೌಟ್ ಮಲ್ಟಿಪಲ್ ವೇಸ್ ಆಫ್ ಮ್ಯಾನಿಫೆಸ್ಟಿಂಗ್. ಆ್ಯಂಡ್ ನಾನು ಇದೇನೋ ತೆಗಿಯೋಣ ಅಂತ ಹೋಗ್ತೀನಿ, ನೋಡಿದ್ರೆ ಜರ್ನಿನಲ್ಲಿ ನೀವೇ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡಿದ್ರಿ. ಐ ವಾಸ್ ಸರ್ಪ್ರೈಸ್ಡ್ ಆ್ಯಂಡ್ ಶಾಕ್. ದಟ್ಸ್ ವೈ ಐ ಆಸ್ಕ್ಡ್ ಯು, 8 ನಿಮ್ಗೆ ಆಗಲೇ ಇದರದ್ದು ಪರಿಚಯ ಆಗಿತ್ತಾ ಅಂತ. ಅಂದರೆ ಪರಿಚಯ ಆಯ್ತು ಅಂತ ಹೇಳಿದ್ರೆ ಇನಿಷಿಯಲಿ ನಮಗೆ ಅದಾಗುತ್ತೆ. ಒನ್ಸ್ ಯು ಗೋ ಟು ನೆಕ್ಸ್ಟ್ ಅಲ್ವಾ, ಇಟ್ಸ್ ನಾಟ್ ಅಬೌಟ್ ಮ್ಯಾನಿಫೆಸ್ಟಿಂಗ್, ಇಟ್ ಈಸ್ ಅಬೌಟ್ ವಾಟ್ ಹ್ಯಾಸ್ ಟು ಬಿ ಹ್ಯಾಪನ್ ಟು ಯು, ಇಟ್ ವಿಲ್ ಹ್ಯಾಪನ್. ಅದೂ ಪ್ಲಾನ್ಡ್. ಮ್ಯಾನಿಫೆಸ್ಟ್ ಮಾಡಬೇಕು. ದಟ್ಸ್ ಹೇಳೋದು ನನಗೆ ಏನು ಹಿಂಗೆ ಅಂತ ನಿಂಗೆ ಯೋಚನೆ ಮಾಡೋಕೆ ಆಗ್ತಾಯಿಲ್ಲ ನನಗೆ. ಸರಿ ಆಗಲ್ಲ, ಇದು ಹಿಂಗೆ, ಇದು ಯಾಕೆ ಹಾಗೆ, ಇದು ಯಾಕೆ ಹಿಂಗೆ ಅಂತ ನಾವು ಮಾಡ್ಕೊಳ್ಳಿ. ಸೊ ನೀವು ಅವಾಗ ಏನು ಹೇಳ್ತೀರಾ, ಮೇಲೆ ನೋಡ್ತೀವಿ, ಕೈ ಮುಗಿತೀವಿ. ಐ ಥಿಂಕ್ ದಿಸ್ ಈಸ್ ವೇರ್ ಎವ್ರಿಥಿಂಗ್ ಕಮ್ ಆ್ಯಂಡ್ ಡೋಂಟ್ ಟಾಕ್. ಈ ಮಧ್ಯೆ ಕ್ಯಾನ್ ಐ ಆಸ್ಕ್ ಒನ್ ಡೌಟ್ ಅಬೌಟ್ ಸಂಬಡಿ ಹೂ ಇಸ್ ವಾಂಟಿಂಗ್ ಟು ಮ್ಯಾನಿಫೆಸ್ಟ್ ಸಿನ್ಸ್ ಯು ಹವ್ ಡನ್ ಇಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್? ಏನು ಮಾಡಿದ್ರಿ ಅಂತ ಎನಿ ಟಿಪ್ಸ್ ದಟ್ ಯು ವುಡ್ ಲೈಕ್ ಟು ಶೇರ್? ಅಂದರೆ ಅವ್ರು ವರ್ಕ್ ಆಗುತ್ತೋ ಬಿಡುತ್ತೋ ಅಥವಾ ಅವ್ರು ನಂಬ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಇಫ್ ಯು ಕಂಫರ್ಟಬಲ್, ಅದರ್ವೈಸ್ ಇಫ್ ಇಟ್ಸ್ ಫೈನ್. ನಂದೊಂದು ಕಾರ್ ಕೀ 2 ಕೀ ಕೊಡ್ತಾರಲ್ಲ ವ್ಯಾಗನಾರ್ದು, ಒಂದು ಕಾರ್ದು 2 ಕೀ ಕೊಡ್ತಾರೆ. ಒಂದು ಕೀ ಕಳೆದೋಯ್ತು, ಸಿಗಲಿಲ್ಲ. ಎಲ್ಲೋಯ್ತು ಅಂತ ಗೊತ್ತಿಲ್ಲ. ನನಗೆ ಭಯ, ಯಾರು ಅಪರ್ಸ್ಕೊಂಡು ಹೋಗ್ಬಿಟ್ರೆ, ತೊಗೊಂಡೋಗ್ಬಿಟ್ರೆ ಕಾರು ಅಂತ ನನಗೊಂದು ಭಯ. ಬಟ್ ಸಿಗತ್ತೆ ಅಂತ ಅವಾಗ ಶುರು ಮಾಡಿದ್ದು ಬುಕ್ಗಳು ಓದೋಕ್ಕೆ ಶುರು. ಐ ಥಿಂಕ್ 2010-11 ಟೈಮಲ್ಲಿ ಅವಾಗ ತಾನೇ ನಾವು ಓದೋಕ್ಕೆ ಶುರು ಮಾಡಿದ್ದು. ಸೊ ಸರಿ, ಇದೊಂದು ಅಪ್ಲೈ ಮಾಡಿ ನೋಡೋಣ ಅಂತ. ಯು ಹ್ಯಾವ್ ದಟ್ ಫೀಲಿಂಗ್ ಇನ್ಸೈಡ್ ಯು ದಟ್ ಯು ವಿಲ್ ಗೆಟ್ ಇಟ್. ಓಕೆನಾ, ಸಿಗತ್ತೆ ಅಂತ. ಓಕೆ, 1 ದಿವಸ ಆಯಿತು, 2 ದಿವಸ ಆಯಿತು, ಸಿಗತ್ತೆ ಅಷ್ಟೇ. ದೇರ್ ಇಸ್ ನೋ ದಿಸ್ ಥಿಂಗ್ ಆಫ್ಟರ್ ಆ್ಯಂಡ್ ಬಿಫೋರ್, ದೇರ್ ಇಸ್ ನೋ ಥಾಟ್ಸ್ ಇನ್ ಯುವರ್ ಮೈಂಡ್. ಸಿಗತ್ತೆ ಅಂತ. 7th ಡೇ ವಿ ಆರ್ ಗೋಯಿಂಗ್ ಇನ್ ದ ಕಾರ್. ನಾನು, ಬಾಬಿಯವ್ರ ತಾಯಿಯವರಿದ್ದರು, ಮತ್ತು ಇನ್ನೊಬ್ಬರು ಫ್ರೆಂಡ್, ನಾವೆಲ್ಲ ಒಟ್ಟಿಗೆ ಆಚೆ ಹೋಗ್ತಾಯಿದ್ದೀವಿ. ಜನ ಸಿಕ್ತಾ ಕೀ, ಹಿಂಗಿದ್ರೆ ಹಿಂಗೆ ಏನಾಯಿತು, ಎಲ್ಲಿ ಬಿಟ್ಟೆ, ಯೋಚನೆ ಮಾಡಬೇಕಲ್ಲ ಅಂತ ಅವರು ಯಾವಾಗಲೂ ಬೈತಾ ಇರ್ತಾರೆ, ಈಗಲೂ ಬೈತಾ ಇರ್ತಾರೆ. ಸೊ ನಾನು ಹೇಳ್ದೆ ಅದೆಲ್ಲ ಸಿಗತ್ತೆ ಅಂತ. ಹಿಂದ್ಗಡೆಯಿಂದ ಬಾಬಿಯವ್ರ ತಾಯಿ, ಅಜ್ಜು ಇದೇನಾ ನೋಡಿ ಅಂತ ಎತ್ಕೊಟ್ರು ನನಗೆ ಹಿಂಗೆ. ನಾನು ಐ ವಾಸ್ ಲೈಕ್, ದಟ್ ಇಸ್ ಅ ಮೂಮೆಂಟ್ ಯು ರಿಯಲೈಸ್ that how that was the first manifestation, actual experience which I got. ಅವಾಗ ಅಜು ಇದೇನೋ ನೋಡಿ, ಸಾರಿ ಅವ್ರದ್ದು ಕೀ ಬಂಚ್ ನಂದು ಕೀ ಬಂಚ್ ಒಂದೇ ಥರ ಇತ್ತು, ಅವರು ಅದನ್ನು ಮನೆ ಕೀ ಅಂತ ಎತ್ಕೊಂಡು ಹೋಗ್ಬಿಡ್ತಾರೆ. ಸೊ ಅವರು ಇದನ್ನು ನೋಡಿ ಅಂತ ಕೊಟ್ಟರು. ಅವಾಗ ಲೈಕ್ ದಟ್ಸ್ ಹೌ.